ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟ ದರ್ಶನ್ ಅಭಿಮಾನಿಗಳ ನಡುವೆ ಜಟಾಪಟಿ ಶುರುವಾಗಿದೆ. ಶಿವರಾಜ್ ಕುಮಾರ್ ಬಗ್ಗೆ ಅತ್ಯಂತ ಕೊಳಕು ಪದ ಬಳಸಿ ನಿಂದನೆ ಮಾಡಲಾಗಿದೆ. ಈ ಹೀರೋಗಳಿಗೆ ಇಲ್ಲದ ತಕರಾರು ಈ ಹೀರೋಗಳ ಅಭಿಮಾನಿಗಳಿಗೆ ಯಾಕೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಶಿವರಾಜ್ ಕುಮಾರ್ ಬಗ್ಗೆ ಅತ್ಯಂತ ನಿಂದನಾತ್ಮಕವಾದ ಪದಪ್ರಯೋಗ ಮಾಡಲಾಗಿದೆ. ನಟ ಶಿವರಾಜ್ ಕುಮಾರ್ ಬಗ್ಗೆ ಅತ್ಯಂತ ಮಾನಹಾನಿ ಪದಗಳು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಂದ ಶಿವರಾಜ್ ಕುಮಾರ್ ನಿಂದನೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬಗ್ಗೆ ನಟ ದರ್ಶನ್ ಅಭಿಮಾನಿಗಳ ನಿಂದನೆಯಾಗ್ತಾ ಇದೆ. ಅತ್ಯಂತ ಹೊಲಸು ತುಚ್ಛ ಪದಗಳನ್ನು ಬಳಸಿ ನಿಂದನೆ ಮಾಡ್ತಾ ಇರುವಂತಹ ಡಿ ಬಾಸ್ ಫ್ಯಾನ್ಸ್ಗಳು. ರಾಜ್ಕುಮಾರ್ ಕುಟುಂಬದ ಬಗ್ಗೆಯೂ ಡಿ ಬಾಸ್ ಅಭಿಮಾನಿಗಳ ಕೀಳು ಮಾತುಗಳು ವ್ಯಕ್ತವಾಗಿದೆ. ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನೂ ಬಿಡದೆ ಡಿ ಬಾಸ್ ಅಭಿಮಾನಿಗಳು ನಿಂದನೆ ಮಾಡ್ತಾ ಇದ್ದಾರೆ. ತಮಿಳು ನಟ ಕಮಲ್ ಹಾಸನ್ ವಿಷಯದಲ್ಲಿ ಕನ್ನಡ ಸಿನಿಮಾ ರಂಗವೇ ಇಬ್ಬಾಗ. ಕನ್ನಡದ ವಿಷಯದಲ್ಲಿ ಒಂದಾಗಿರಬೇಕಿದ್ದ ಕನ್ನಡ ಸಿನಿಮಾ ರಂಗವೇ ಹೋಳಾಗಿ ಹೋಗಿದೆ. ಕನ್ನಡದ ಇಬ್ಬರು ಸ್ಟಾರ್ ನಟ ಅಭಿಮಾನಿಗಳ ನಡುವೆ ಸಿಕ್ಕಾಪಟ್ಟೆ ಗಲಾಟೆ. ನಟ ಶಿವರಾಜ್ ಕುಮಾರ್ ಜೊತೆಗೆ ನಟ ದರ್ಶನ್ ಅಭಿಮಾನಿಗಳ ಜಟಾಪಟಿ. ಇನ್ನು ಈ ಕೊಲೆ ಆರೋಪಿ ರೇಣುಕಾಸ್ವಾಮಿ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ನ ಅಭಿಮಾನಿಗಳಿಗೆ ಹೇಳೋದಕ್ಕಿರುವಂತಹದಿಷ್ಟೇ. ಡಾಕ್ಟರ್ ಶಿವರಾಜ್ ಕುಮಾರ್ ವಿರುದ್ಧ ಕೊಲೆ ಕೇಸ್ ಇಲ್ಲ. ಡಾಕ್ಟರ್ ಶಿವರಾಜ್ ಕುಮಾರ್ ವಿರುದ್ಧ ಹಿಟ್ ಅಂಡ್ ರನ್ ಪ್ರಕರಣ ದಾಖಲಾಗಿಲ್ಲ. ಶಿವರಾಜ್ ಕುಮಾರ್ ವಿರುದ್ಧ ಹೆಂಡತಿಗೆ ಕಿರುಕುಳ ಕೊಟ್ಟ ಪ್ರಕರಣವೂ ದಾಖಲಾಗಿಲ್ಲ. ಶಿವರಾಜ್ ಕುಮಾರ್ ಪೊಲೀಸ್ ಠಾಣೆಗೆ ಪದೇ ಪದೇ ಹೋಗಿ ಬಂದವರೂ ಅಲ್ಲ. ಶಿವರಾಜ್ ಕುಮಾರ್ ಪರಪ್ಪನ ಅಗ್ರಹಾರದಲ್ಲೂ ಇರಲಿಲ್ಲ. ಶಿವರಾಜ್ ಕುಮಾರ್ ವಿವಾದಾತ್ಮಕ ಹೇಳಿಕೆಯೂ ಕೊಟ್ಟಿಲ್ಲ. ಅದು ದಿವಂಗತ ಪುನೀತ್ ರಾಜ್ಕುಮಾರ್ ಹೊರತಾಗಿಲ್ಲ. ಇನ್ನು ಅನಾರೋಗ್ಯದ ಸ್ಥಿತಿಯಲ್ಲಿರ್ತಕ್ಕಂತಹ ರಾಘವೇಂದ್ರ ರಾಜ್ಕುಮಾರ್ ಕೂಡ ಅದರಲ್ಲಿ ಹೊರತಿಲ್ಲ. ಹಾಗಿದ್ರೂ ಕೂಡ ಸದಾಕಾಲ ಚಿತ್ರರಂಗದ ಬಗ್ಗೆ, ಚಿತ್ರರಂಗದ ಏಳಿಗೆಗಾಗಿ, ಸಮಾಜ ಕಲ್ಯಾಣಕ್ಕಾಗಿ ಮಾತನಾಡುವಂತಹ ಜೊತೆಗೆ ಮೌನ ವಹಿಸಬೇಕಾದ ಕಾಲಘಟ್ಟದಲ್ಲಿ ಮೌನ ವಹಿಸುವಂತಹ ಒಂದು ಕುಟುಂಬದ ಮೇಲೆ ಏನೂ ತಿಳಿಯದೆ ಯಾಕೆ ಈ ತರಹದ ಸುಖ ಸುಮ್ಮನೆಯ ಅಪಪ್ರಚಾರ? ಹೆಂಗ್ ಮನಸ್ಸು ಬರುತ್ತೆ ನಿಮ್ಗಳಿಗೆ? ಹೆಂಗ್ ಮನಸ್ಸು ಬರುತ್ತೆ? ಯಾವುದೇ ಒಂದು ಹೇಳಿಕೆ ಪುನೀತ್ ರಾಜ್ಕುಮಾರ್ ಅವರ ವಿವಾದ ಆಗಿದೆಯಾ? ಶ್ರೀಮಂತಿಕೆಯ ಅಮಲಿನಲ್ಲಿ ಹೋಟೆಲ್ನ ಸರ್ವರಿಗೆ ಹೊಡೆದಂತಹ ಪ್ರಕರಣ ದಾಖಲಾಗಿದೆಯಾ? ಯಾವುದಾದರೂ ಕೆಟ್ಟ ಗಳಿಗೆಯಲ್ಲೂ ಕೂಡ ಹೆಂಡತಿಯ ಮೇಲೆ ಕೈ ಮಾಡಿದ ಪ್ರಕರಣ ದಾಖಲಾಗಿದೆಯಾ? ಆವೇಶಗಳನ್ನ ಹಿಡಿದಿಟ್ಟುಕೊಳ್ಳಲಾಗದ, ಸಿಟ್ಟನ್ನ, ಕೋಪವನ್ನ, ದ್ವೇಷವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಾಗದ ವ್ಯಕ್ತಿಗಳು ಕಲಾವಿದರಾಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಾಧ್ಯವಾಗಿಸಿದಂತಹ ಒಂದು ಕುಟುಂಬ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಅವರನ್ನು ಹೊಗಳಿ ಫ್ರೀಡಮ್ ಟಿವಿಗೆ ಸಿಗಬೇಕಾಗಿದ್ದು ಏನೂ ಇಲ್ಲ. ಆದರೆ ವಸ್ತು ಸ್ಥಿತಿಯನ್ನು ಹೇಳಬೇಕಲ್ಲ, ಸತ್ಯವನ್ನು ಸ್ಪಷ್ಟಪಡಿಸೋದು ನಮ್ಮ ವೃತ್ತಿ ಧರ್ಮ. ಹಾಗಾಗಿ ಇದನ್ನೊಂದು ಹೇಳ್ತಾ ಇದ್ದೀವಿ. ಇನ್ನು ನೀವು ಸಮರ್ಥಿಸಿಕೊಳ್ತಾ ಇರತಕ್ಕಂತಹ ನಟನ ವಿರೋಧತೆಯೂ ನಮಗೇನಿಲ್ಲ. ಆದರೆ ಆತನ ಮೇಲೆ ದಾಖಲಾಗಿರ್ತಕ್ಕಂಥ ಮತ್ತು ಆತನ ಮೇಲೆ ಕೇಳಿ ಬರ್ತಾ ಇರುವಂಥ ಆರೋಪಗಳೆಷ್ಟು, ಕೊಂಪೆಗಳಷ್ಟು ಆರೋಪಗಳನ್ನು ಇಟ್ಕೊಂಡು ಪಾಪ ಏನೂ ತಿಳಿಯದ, ಏನೂ ಅರಿಯದ, ಏನೂ ಮಾಡದ ಒಂದು ಕುಟುಂಬದ ಮೇಲೆ ಎರಗ್ತೀರಿ. ಕೆಲಸ ಕಾರ್ಯಗಳನ್ನು ಕೈಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮುಖ ಕಾಣಿಸೋದಿಲ್ಲ, ಯಾರು ಬರ್ದವನೇ ಅನ್ನೋದು ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮನ ಬಂದ ಹಾಗೆ ನೀಚ ನೀಚ ಪದಗಳಿಂದ ಅತ್ಯಂತ ಕೆಟ್ಟ ಕೊಳಕು ಭಾಷೆಯಲ್ಲಿ ಬರೆಯೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಎನ್ನುವಂತಹದ್ದು ಕೂಡ ಅರ್ಥ ಮಾಡ್ಕೋಬೇಕು. IT ಸೆಲ್ ಗಟ್ಟಿಯಾಗಿದೆ. ಯಾರ್ಯಾರನ್ನ ನಿಂದನೆ ಮಾಡೋದು ಎಲ್ಲವೂ ಕೂಡ ತಿಳಿಯುತ್ತೆ ಅನ್ನೋ ಪರಿಜ್ಞಾನ ನಿಮ್ಗಳಿಗಿರಬೇಕು. ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ನಿಂದಿಸುವ ಮುನ್ನ ಯೋಚನೆ ಮಾಡಿ. ಎಸ್, ನಟ ದರ್ಶನ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಎರಡೂ ನಟರ ಅಭಿಮಾನಿಗಳ ನಡುವೆ ಜಟಾಪಟಿ ಆಗ್ತಾ ಇದೆ. ಇನ್ನು ಕೆಟ್ಟ ಕೊಳಕು ಭಾಷೆಯಲ್ಲಿ ಮಾತನಾಡುವವರು ಅಭಿಮಾನಿಗಳ ಸಾಲಿನಲ್ಲಿ ಬರ್ತಾರಾ ಇರುವ ಅನ್ನೋದೇ ಸಂದೇಹ. ಕಾರಣ ಹೀರೋಗಳು ಆ ತರಹ ಮಾತನಾಡಿರೋದಿಲ್ಲ. ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡೆ ಬದುಕ್ತಾ ಇರ್ತಾರೆ. ಇನ್ನು ನಟ ದರ್ಶನ್ ಆಗಿರಲಿ, ಶಿವರಾಜ್ ಕುಮಾರ್ ಆಗಿರಲಿ, ಪರಸ್ಪರ ಯಾವ ವಿರೋಧತೆಯೂ ಇಲ್ಲ.
ಯಾವ ಭಿನ್ನ ರಾಗವೂ ಇಲ್ಲ, ಭಿನ್ನಾಭಿಪ್ರಾಯವೂ ಇಲ್ಲದೆ ಇಬ್ಬರೂ ಕೂಡ ಅವರವರ ವೃತ್ತಿ ಧರ್ಮದಲ್ಲಿ ಅಥವಾ ವೃತ್ತಿಯಲ್ಲಿ ನಿರತರಾಗಿದ್ದಾರೆ. ಇಬ್ಬರೂ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಇಬ್ಬರಾಗಿದ್ದಾರೆ. ಇಬ್ಬರ ಸ್ವಭಾವದಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳಿದ್ದಾವೆ. ಸೊ ಈಗ ಇವರಿಬ್ಬರ ಅಭಿಮಾನಿಗಳು ಅಂತ ಹೇಳ್ಕೊಂಡು ತಿರುಗಾಡೋರು ಪರಸ್ಪರ ಕಚ್ಚಾಡ್ತಾ ಇದ್ದಾರೆ. ಅದು ಎಲ್ಲಿ ಅಂತ ಕೇಳಿದ್ರೆ ಮುಖವೇ ಕಾಣದ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಬರೀತಾರೆ. ಗೊತ್ತಿಲ್ಲದೆ ಇರತಕ್ಕಂತಹದ್ದನ್ನು ಇದೇ ಸತ್ಯ ಅನ್ನೋ ತರಹ ಬಿಂಬಿಸ್ತಾರೆ. ಸೊ ಇವೆಲ್ಲವೂ ಕೂಡ ಸ್ಯಾಂಡಲ್ವುಡ್ಡಿನ ಎರಡು ನಾಯಕರ ವ್ಯಕ್ತಿತ್ವಕ್ಕೆ ಘಾಸಿ ಮಾಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನು ನಿಂದಿಸೋದು ಕೂಡ ಅಪರಾಧ ಅನ್ನೋ ಕನಿಷ್ಠ ಜ್ಞಾನವೂ ಕೂಡ ಇವರುಗಳಿಗಿಲ್ಲ. ಇವರು ನೆಟ್ಟಿಗರ ಸಾಲಿನಲ್ಲಿ ಬರ್ತಾರೆ ಅಂತ ಇವರೇ ಅನ್ಕೊಂಡವ್ರೆ. ಇವರು ನೆಟ್ಟಿಗರಲ್ಲ, ಒಂದು ತರಹದ ಆನ್ಲೈನ್ ಕಿರುಕುಳ ಕೊಡುವ ಕೀಚಕರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.